ಮೇಷರಾಶಿಯವರಿಗೆ ಸಂತಾನ ಭಾಗ್ಯದಲ್ಲಿ ವಿಳಂಬವಾಗುತ್ತಿದೆಯೇ? ಹಲವು ಪ್ರಯತ್ನಗಳ ನಂತರವೂ ನಿರೀಕ್ಷಿತ ಫಲ ಸಿಗುತ್ತಿಲ್ಲವೇ? ಇದರ ಹಿಂದೆ ಕೇವಲ ವೈದ್ಯಕೀಯ ಕಾರಣಗಳಷ್ಟೇ ಅಲ್ಲ, ಜ್ಯೋತಿಷ್ಯದ ದೃಷ್ಟಿಯಿಂದಲೂ ಕೆಲವು ಪ್ರಮುಖ ಅಂಶಗಳಿವೆ ಎಂದು ಹೇಳಲಾಗುತ್ತದೆ. ಮೇಷರಾಶಿಯವರ ಜಾತಕದಲ್ಲಿ ಯಾವ ಗ್ರಹಗಳ ಪ್ರಭಾವ ಸಂತಾನ ಸಮಸ್ಯೆಗೆ ಕಾರಣವಾಗಬಹುದು? ಯಾವ ಪರಿಹಾರಗಳು ಸಹಾಯ ಮಾಡಬಹುದು? ಇಂದಿನ ಈ ವಿಡಿಯೋದಲ್ಲಿ ಅದನ್ನು ಸರಳವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಕೆಲವು ಪ್ರಮುಖ ಪರಿಹಾರಗಳನ್ನು ತಿಳಿಸಲಿದ್ದೇವೆ. ಮೇಷರಾಶಿಗೆ ಸಂತಾನ ಕೊಡ್ತಕ್ಕಂಥ ಗ್ರಹ ಯಾವುದಪ್ಪ ಅಂತಂದ್ರೆ ರವಿಗ್ರಹ. ಒಂದು ವಿಚಾರ ನೀವು ನಮಗೆ ಆದಿಯಲ್ಲಿ ನಿಮಗೆ ತಿಳಿಸ್ತೇನೆ. ಈ ಸಂತಾನ ಅನ್ನತಕ್ಕಂಥ ವಿಚಾರ ಯಾವಾಗಲೂ ಸಹ ಗಂಡ ಹಾಗೂ ಹೆಂಡತಿ ಇಬ್ಬರ ಜಾತಕದಲ್ಲಿಯೂ ಅವಲಂಬಿತವಾಗಿರ್ತದೆ. ಆದರೆ ಸಾಮಾನ್ಯವಾಗಿ ಸಂತಾನ ಮೇಷರಾಶಿಯವರಿಗೆ ನೋಡಬೇಕು ಅಂತಂದಾಗ ರವಿಗ್ರಹವನ್ನು ನೋಡಬೇಕು. ಯಾಕೆಂದ್ರೆ ರವಿಗ್ರಹ ಮೇಷರಾಶಿಯವರಿಗೆ ಪಂಚಮಾಧಿಪತಿ. ಆದ್ರಿಂದ ಮೇಷರಾಶಿಯವರಿಗೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ದರೂ ಸಹ ರವಿಯ ಗ್ರಹದ ಆರಾಧನೆಯಿಂದಲೇ ಅದು ಸರಿ ಹೋಗ್ತಕ್ಕಂಥದ್ದು ಅನ್ನುವಂತಹ ವಿಚಾರ ನೆನ್ಪಿಟ್ಕೊಳ್ಬೇಕು. ಮೇಷರಾಶಿಯವರಿಗೆ ಸಂತಾನ ಇಲ್ಲ ಅಂತಾದರೆ, ಸಂತಾನ ಆಗಬೇಕು ಅಂತಾದರೆ ರವಿಗ್ರಹದ ಆರಾಧನೆಯನ್ನ ಮಾಡಬೇಕು. ಮೇಷರಾಶಿಯವರ ಜಾತಕದಲ್ಲಿ ರವಿಗ್ರಹ ಏನಾದರೂ ತುಲಾ ರಾಶಿಯಲ್ಲಿದ್ದರೆ ಸಂತಾನಕ್ಕೆ ಸಮಸ್ಯೆ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಅಥವಾ ಮೇಷರಾಶಿಯವರ ಜಾತಕದಲ್ಲಿ ರವಿಗ್ರಹ ಮೀನರಾಶಿಯಲ್ಲಿದ್ದರೆ ಸಂತಾನಕ್ಕೆ ಸಮಸ್ಯೆ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಇರುತ್ತೆ. ಅಥವಾ ಮೇಷರಾಶಿಯವರ ಜಾತಕದಲ್ಲಿ ರವಿಗ್ರಹದ ಜೊತೆಗೆ ಬೇರೆ ಅನ್ಯ ಪಾಪಗ್ರಹಗಳಾದಂಥ ರವಿಗ್ರಹ ಅಥವಾ ಕುಜಗ್ರಹ ಇತ್ಯಾದಿ ಯುತಿಗಳಿದ್ದಾಗ ಸಹ ಸಂತಾನಕ್ಕೆ ಸ್ವಲ್ಪ ಸಮಸ್ಯೆ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮೇಷರಾಶಿಯವರ ಜಾತಕದಲ್ಲಿ ಸಿಂಹರಾಶಿಯಲ್ಲೇನಾದರೂ ಪಾಪಗ್ರಹಗಳಿದ್ದರೆ, ಅಂದ್ರೆ ಶನಿ ಇರಬಹುದು, ಕುಜ ಇರಬಹುದು, ರಾಹು ಇರಬಹುದು, ಕೇತು ಇರಬಹುದು, ಈ ಯಾವ್ದಾದ್ರು ಪಾಪಗ್ರಹಗಳಿದ್ರೂ ಸಹ ಸಂತಾನಕ್ಕೆ ಸಮಸ್ಯೆ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮೇಷರಾಶಿಯವರಿಗೆ ಸಂತಾನ ಉತ್ತಮವಾದ ಸಂತಾನ ಆಗಬೇಕು ಅಂತಾದರೆ ಮೊಟ್ಟ ಮೊದಲನೇದಾಗಿ ರವಿಗ್ರಹದ ಆರಾಧನೆ ಮಾಡಬೇಕು. ಎರಡನೇದಾಗಿ ಜಾತಕದಲ್ಲಿ 5ನೇ ಮನೆ ಅಂದರೆ ಸಿಂಹರಾಶಿಯಲ್ಲಿ ಯಾವ ಗ್ರಹ ಇದ್ದಾನೆ ಅಂತನ್ನುವಂಥದ್ದನ್ನು ನೋಡಬೇಕು. ಅಲ್ಲಿ ಯಾವ ಗ್ರಹ ಇದ್ದಾನೆ ಆ ಗ್ರಹದ ಆರಾಧನೆ ಜೊತೆಗೆ ರವಿಗ್ರಹದ ಆರಾಧನೆ ಮಾಡಿಕೊಂಡ್ರೆ ಮೇಷರಾಶಿಯವರಿಗೆ ಸಂತಾನ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಇರ್ತದೆ. ಅದು ಹೊರತುಪಡಿಸಿ ನಿಮಗೆ ಅನ್ಯ ದೋಷಗಳಿದ್ದರೆ, ಅಂದರೆ ನಿಮ್ಮ ಜಾತಕದಲ್ಲಿ ಸರ್ಪದೋಷಗಳಿದ್ದರೆ, ನಿಮ್ಮ ಜಾತಕದಲ್ಲಿ ಪಿತೃದೋಷಗಳಿದ್ದರೆ, ನಿಮ್ಮ ಜಾತಕದಲ್ಲಿ ಬೇರೆ ಏನಾದರೂ ದೋಷಗಳಿದ್ರೆ ಅದರಿಂದಾಗಿ ಸಂತಾನ ಆಗದೇ ಇದ್ರೆ ಅದಕ್ಕೆ ಇದಕ್ಕೆ ಸಂಬಂಧ ಬರೋದಿಲ್ಲ. ಹೊರತುಪಡಿಸಿ ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಸಂತಾನ ಆಗಬೇಕು ಅಂತಾದಲ್ಲಿ ರವಿಗ್ರಹದ ಆರಾಧನೆಯನ್ನೇ ಮಾಡಬೇಕು. ಮೇಷರಾಶಿಯ ವಿವಾಹಿತರು ಸಂತಾನ ಅಪೇಕ್ಷೆಗಳು, ಉತ್ತಮ ಸಂತಾನ ಆಗಬೇಕು ನಿಮಗೆ ಅಂತ ಆಸೆ ಇದ್ದಾಗ ರವಿಗ್ರಹದ ಆರಾಧನೆ ಮಾಡ್ಕೊಳ್ಳಿ, ಖಂಡಿತವಾಗಿ ಉತ್ತಮ ಸಂತಾನ ಆಗತ್ತೆ. ಯಾವ ರೀತಿಯಲ್ಲಿ ರವಿಗ್ರಹದ ಆರಾಧನೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಈಗ ಮುಂದೆ ತಿಳಿಸ್ತೇನೆ. ಬಹಳ ಸಿಂಪಲ್ ಆಗಿ ಮಾಡಬಹುದಾದಂತಹ ರವಿಗ್ರಹದ ಆರಾಧನೆ ಅಂದ್ರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಸೂರ್ಯೋದಯಕ್ಕೆ ಏಳಬೇಕು. ಬೆಳಗ್ಗೆ 5:30 ಒಳಗೆ ಎದ್ದೇಳಬೇಕು. 6 ಗಂಟೆ ಒಳಗೆ ಸ್ನಾನ ಮಾಡಿರಬೇಕು. ಆಗ ಸೂರ್ಯಗ್ರಹ ಏನು 6 ಗಂಟೆ ಏನು ಸೂರ್ಯೋದಯ ಆಗತ್ತೆ, ಆ ಭಗವಂತನಾದ ಸೂರ್ಯಗ್ರಹನಿಗೆ ಬೊಗಸೆಯಲ್ಲಿ ನಿಮ್ಮ ಕೈಯಲ್ಲಿ ಬೊಗಸೆಯಲ್ಲಿ ನೀರು ತುಂಬಿಕೊಂಡು 3 ಬಾರಿ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ಆ ಅರ್ಘ್ಯವನ್ನು ಕೊಡಬೇಕಾದ್ರೆ ಹೇಳಬೇಕಾದಂತಹ ಮಂತ್ರ ಏನಪ್ಪಾ ಅಂತಂದ್ರೆ, ಭಾಸ್ಕರಾಯ ವಿದ್ಮಹೆ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಇಲ್ಲಿ ಸ್ಕ್ರೀನ್ ಮೇಲೆ ಸಹ ಬರ್ತಾ ಇದೆ. ಈ ಒಂದು ಮಂತ್ರವನ್ನ ನೀವು ಮೇಷರಾಶಿಯವರು ಬೆಳಗ್ಗೆ ಎದ್ದು ಸೂರ್ಯೋದಯಕ್ಕೆ 3 ಬೊಗಸೆ ನೀರನ್ನ ಬೊಗಸೆಯಲ್ಲಿ ತಗೊಂಡು 3 ಬಾರಿ ಸೂರ್ಯಗ್ರಹನಿಗೆ ಪೂರ್ವಾಭಿಮುಖವಾಗಿ ಸೂರ್ಯಗ್ರಹನಿಗೆ ಹೀಗೆ ಅರ್ಘ್ಯವನ್ನ ನೀರನ್ನ ಬಿಡ್ತಕ್ಕಂಥದ್ರಿಂದ ನಿಮಗೆ ಸೂರ್ಯಗ್ರಹನ ಅನುಗ್ರಹವಾಗ್ತದೆ, ಸಂತಾನಕ್ಕೆ ಅಭಿವೃದ್ಧಿ ಉತ್ತಮವಾಗಿ ಸಂತಾನ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಹೊರತುಪಡಿಸಿ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ನೀವು ಕುಳಿತುಕೊಂಡು ಸೂರ್ಯಗ್ರಹನ ಅಷ್ಟೋತ್ತರವನ್ನ 108 ಹೆಸರುಗಳು, ರವಿ ಅಷ್ಟೋತ್ತರ ಅಂತ ಕರೀತಾರೆ, ಸೂರ್ಯ ಅಷ್ಟೋತ್ತರ ಅಂತ ಕರೀತಾರೆ. ನಿಮಗೆ ಆಂಡ್ರಾಯ್ಡ್ ಅಲ್ಲೂ ಸಿಗುತ್ತೆ ಅಥವಾ ನಿಮಗೆ ಯಾವ್ದಾದ್ರು ಹತ್ತಿರದ ಪುಸ್ತಕದ ಅಂಗಡಿಗಳಿಗೆ ಹೋದ್ರೂ ಸಹ ರವಿ ಅಷ್ಟೋತ್ತರ ಸಿಗ್ತದೆ. ರವಿಗ್ರಹದ ಅಷ್ಟೋತ್ತರವನ್ನ ಪಠಿಸಬಹುದು. ಅದು ಹೊರತುಪಡಿಸಿದರೆ ಆದಿತ್ಯ ಹೃದಯ ಸ್ತೋತ್ರಂ ಅಂತ ಬರುತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನ ಖಂಡಿತವಾಗಿ ಪಠಿಸಿದ್ರೆ ಅವೇನು ನಿಮಗೆ ಸಂತಾನಕ್ಕೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ. ಅದನ್ನು ಹೊರತುಪಡಿಸಿದರೆ 9 ಭಾನುವಾರಗಳು ಸತತವಾಗಿ 9 ಭಾನುವಾರಗಳು ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನ ಇಟ್ಟು ಗಂಟು ಕಟ್ಟಿ ಅದನ್ನ ಭಾನುವಾರದಲ್ಲಿ ಯಾವುದಾದ್ರು ದೇವಸ್ಥಾನದಲ್ಲಿ ಪುರೋಹಿತರಿಗೆ ಅದನ್ನ ದಾನ ಮಾಡ್ತಕ್ಕಂಥದ್ದು
ದಕ್ಷಿಣೆ ಫಲತಾಂಬೂಲದ ಜೊತೆಗೆ ಅದು ಸಹ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಅದು ಬಿಟ್ಟರೆ ಎಲ್ಲ ದೇವಸ್ಥಾನಗಳಲ್ಲೂ ನವಗ್ರಹ ಇದ್ದೇ ಇರುತ್ತೆ. ಆ ನವಗ್ರಹಗಳಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದೇ ಸೂರ್ಯಗ್ರಹ. ಆ ಸೂರ್ಯಗ್ರಹನಿಗೆ ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಿಸುವಂಥದ್ದಿರಬಹುದು, ಫಲಪಂಚಾಮೃತ ಅಭಿಷೇಕ ಮಾಡಿಸ್ತಕ್ಕಂಥದ್ದಿರಬಹುದು. ಇದರಿಂದ ಖಂಡಿತವಾಗಿ ನಿಮಗೆ ರವಿಗ್ರಹದ ಅನುಗ್ರಹವಾಗಿ ಸುಲಭವಾಗಿ ನಿಮಗೆ ಸಂತಾನಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಹೊರತುಪಡಿಸಿ ಏನಾದ್ರು ಬೇರೆ ಸಮಸ್ಯೆಗಳಿದ್ರೆ ಜಾತಕ ಪರಿಶೀಲನೆಯಿಂದ ಅದು ಗೊತ್ತಾಗಲಿದೆ. ಸಂತಾನ ಗೋಪಾಲ ಹೋಮ, ನಾಗ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಇದೆಲ್ಲದೂ ಸಹ ಸಂತಾನ ಆಗಲಿಕ್ಕೆ ಪೂರಕವಾಗಿರುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ. ಮೇಷರಾಶಿಯವರಿಗೆ ಸಂತಾನ ಸಮಸ್ಯೆ ಅಥವಾ ಸಂತಾನ ಭಾಗ್ಯದಲ್ಲಿ ವಿಳಂಬ ಉಂಟಾಗಲು ಕಾರಣವಾಗುವ ಜ್ಯೋತಿಷ್ಯಾಂಶಗಳು ಮತ್ತು ಅವುಗಳಿಗೆ ಸೂಚಿಸಲಾದ ಪರಿಹಾರಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈ ಮಾಹಿತಿ ಸಾಮಾನ್ಯ ಜ್ಯೋತಿಷ್ಯ ಆಧಾರಿತವಾಗಿದ್ದು, ವೈಯಕ್ತಿಕ ಜಾತಕದ ಪ್ರಕಾರ ಫಲಿತಾಂಶಗಳು ಬದಲಾಗಬಹುದು. ನಿಮಗೆ ಈ ವಿಡಿಯೋ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿಯ ರಾಶಿ, ಭವಿಷ್ಯ, ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಮೇಷರಾಶಿಯವರಿಗೆ ಸಂತಾನ ಭಾಗ್ಯ ಏಕೆ ವಿಳಂಬವಾಗುತ್ತದೆ? ಯಾವ ಗ್ರಹಗಳು ಅಡ್ಡಿಯಾಗುತ್ತವೆ? ಮತ್ತು ಯಾವ ಪರಿಹಾರಗಳು ಆಶಾದಾಯಕ ಫಲ ನೀಡಬಹುದು? ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಸೂಚನೆ: ಸಂತಾನ ಸಮಸ್ಯೆಗಳು ವೈದ್ಯಕೀಯ ಮತ್ತು ವೈಯಕ್ತಿಕ ಕಾರಣಗಳಿಂದಲೂ ಉಂಟಾಗಬಹುದು. ಜ್ಯೋತಿಷ್ಯ ಮಾಹಿತಿಯನ್ನು ಆಧ್ಯಾತ್ಮಿಕ ಮತ್ತು ಸಾಂಪ್ರದಾಯಿಕ ದೃಷ್ಟಿಕೋನದಿಂದ ಮಾತ್ರ ಪರಿಗಣಿಸಿ.